ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರಶ್ಮಿಕಾ ಮಂದಣ್ಣ ಮತ್ತು ದೇವರಕೊಂಡ ಇಬ್ಬರದು ರಿಸೆಪ್ಷನ್ ಆಗಿ ಮದುವೆ ಕೂಡ ಆಯಿತು. ಪರಸ್ಪರ ಇಬ್ಬರು ಪ್ರೀತಿಸಿ ಒಂದು ಫಿಲಮ್ಮಿಂದ ಈಗ ಮದುವೆ ಆದರು. ಆ ಫಿಲಮ್ ಮಾಡಿ ಅದಾದಮೇಲೆ ಇವರ ಪ್ರೀತಿ ಶುರುವಾಯಿತು ಅಂತಲೇ ಹೇಳ್ಬೋದು. ಈ ರಶ್ಮಿಕಾ ಮಂದಣ್ಣ ಅವರ ಮದುವೆ ಆಗಿದೆ, ಆದರೆ ಈಗ ಅವರ ಒಂದು ಡಿವೋರ್ಸ್ ವದಂತಿ ಹರಿದಾಡ್ತಾ ಇದೆ. ಆಮೇಲೆ ಇನ್ನೊಂದು ಕಡೆ ಅವರ ಒಂದು ಹಳೆ 8 ವರ್ಷದ ಹಿಂದೆ ಮಾತಾಡಿದಂಥ ಅವ್ರ ತಾಯಿ ಆಗಿರ್ಬೋದು, ಅವ್ರದ್ದು ಒಂದು ಆಡಿಯೋ ಕಾಲ್ ರೆಕಾರ್ಡು ತುಂಬ ವೈರಲ್ ಆಗಿತ್ತು. ಇದು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಿತ್ತು. ಈಗೇನು ವಿಷಯಕ್ಕೆ ಬರೋಣ, ರಶ್ಮಿಕಾ ಮಂದಣ್ಣ ಅವರ ಒಂದು ಡಿವೋರ್ಸ್ ವದಂತಿನ ಕೆಲವರು ಅವ್ರು ಕಂಡ್ರೆ ಆಗದೇ ಇರೋವಂಥ ವ್ಯಕ್ತಿಗಳು ಇದನ್ನು ಸ್ಪ್ರೆಡ್ ಮಾಡ್ತಾಯಿದ್ದಾರೆ. ಹೌದು, ಹೇಳಬೇಕಂದ್ರೆ ರಶ್ಮಿಕಾ ಮಂದಣ್ಣ ಆಗಲಿ ದೇವರಕೊಂಡ ಆಗಲಿ ಅವರು ಎಲ್ಲೂ ನಮಗೆ ಡಿವೋರ್ಸ್ ಆಗ್ತಾಯಿದೆ ಅಂಥೇಳಿ ಅವರೆಲ್ಲೂ ಹೇಳಿಲ್ಲ. ಅವರು ಚೆನ್ನಾಗೇ ಇದ್ದಾರೆ. ಇದನ್ನು ಕೆಲವರು ಬೇರೆ ಥರ ಪೋರ್ಟ್ರೇ ಮಾಡಿ ಅವ್ರು ಕಂಡ್ರೆ ಆಗದೇ ಇರೋವಂಥ ಕೆಲವು ಕಿಡಿಗೇಡಿಗಳು ಈ ವದಂತಿನ ಮತ್ತು ಅವರ ಒಂದು ತಾಯಿ ಮಾತಾಡಿದಂಥ ಒಂದು ಆಡಿಯೋನ ವೈರಲ್ ಮಾಡಿದ್ದಾರೆ. ಈಗ ರಶ್ಮಿಕಾ ಮಂದಣ್ಣ ಅವರು ಇಷ್ಟು ದಿನ ಸುಮ್ಮನೆ ಇದ್ದರು, ಆದರೆ ಈಗ ಅವರೇ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಏನಪ್ಪ ಅಂದರೆ ಅವರೇ ಸ್ವತಃ ಅದು ಕನ್ನಡದಲ್ಲೂ ಕೂಡ ಹಾಕಿದ್ದಾರೆ. ಅದು ನಮ್ಮ ಕರ್ನಾಟಕದವ್ರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಈಗ ಏನಾಗ್ತಿದೆ ಅಂದರೆ ಆಂಧ್ರದಲ್ಲಿ ರಶ್ಮಿಕಾ ಮಂದಣ್ಣ ಅವ್ರನ್ನ ತುಂಬ ಇಷ್ಟಪಡ್ತಾರೆ, ಆದರೆ ಕರ್ನಾಟಕದಲ್ಲಿ ಅವ್ರಿಗೆ ಆದಂಥ ಅಭಿಮಾನಿಗಳಿದ್ದಾರೆ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅವ್ರನ್ನ ಇಷ್ಟಪಡದಿರೋವಂಥ ಒಂದಷ್ಟು ಜನ ಕೂಡ ಇದ್ದಾರೆ. ಅದು ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಬ್ರೇಕಪ್ ಆದಂಥ ಸಂದರ್ಭದಿಂದ ಇಲ್ಲಿವರೆಗೂ ಎಳ್ಕೊಂಬಂದಿದ್ದಾರೆ. ಇಲ್ಲಿವರೆಗೂ ರಶ್ಮಿಕಾ ಮಂದಣ್ಣ ಅವರು ಈ ಕುರಿತಂತಾಗಿ ಎಲ್ಲೂ ರಿಯಾಕ್ಷನ್ ಮಾಡಿರಲಿಲ್ಲ, ಆದರೆ ಈಗ ಅವರು ಇದಕ್ಕೆ ರಿಯಾಕ್ಷನ್ ಮಾಡಿದ್ದಾರೆ. ಏನಪ್ಪ ಅಂದರೆ, ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ, ಎಲ್ಲದಕ್ಕೂ ತಾಳ್ಮೆ ಇರುತ್ತೆ, ಆದರೆ ನಾನು ಎಲ್ಲಿವರೆಗೂ ಸುಮ್ಮನೆ ಇರಲಿ, ನಾನು ಇನ್ನು ಮುಂದೆ ಸುಮ್ಮನಿರಲ್ಲ ಅಂಥೇಳಿ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟಲ್ಲಿ ನನ್ನ ಪ್ರೀತಿಯ ಅಭಿಮಾನಿಗಳೇ, ನನ್ನನ್ನು ಇಲ್ಲಿವರೆಗೂ ಬೆಳೆಸ್ಕೊಂಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ ಕೂಡ ಹೇಳಿದ್ದಾರೆ. ಮತ್ತು ನನ್ನ ಒಂದು ಪ್ರೈವಸಿ ನನಗೆ ಗೊತ್ತಿಲ್ಲದಂಗೆ ಅದನ್ನು ರೆಕಾರ್ಡ್ ಮಾಡಿ ವೈರಲ್ ಮಾಡಿರೋದಕ್ಕೆ ನಾನು ಇಷ್ಟಪಡಲ್ಲ, ಇದನ್ನು ನಾನು ಖಂಡಿಸ್ತೀನಿ. ಇದ್ರ ಕುರಿತಂತಾಗಿ ನಾನು ಖಂಡಿತವಾಗ್ಲೂ ಲೀಗಲ್ ನೋಟಿಸನ್ನು ಕಾನೂನಿನ ಪ್ರಕಾರ ಹೋಗ್ತೀನಿ ಅಂಥೇಳಿ ಈಗ ಅವರು ವಾರ್ನಿಂಗ್ ಮಾಡಿದ್ದಾರೆ. ಅದು ಯಾರ ಬಗ್ಗೆನೂ ಅಲ್ಲ, ಮೀಡಿಯಾಗಳಲ್ಲಿ ಅವರ ಬಗ್ಗೆ ಇಲ್ಲದ ಸಲ್ಲದ ಕುರಿತಂತಾಗಿ ಹರಿದಾಡ್ತಿದ್ದಂಥ ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಯಾರೆಲ್ಲ ಮಾಡಿದ್ರು, ಈಗ ಅವ್ರು ಹೇಳೋದೇನು, ಆ ಒಂದು ವಿಡಿಯೋಗಳನ್ನ ಡಿಲೀಟ್ ಮಾಡಿಲ್ಲ ಅಂದರೆ ನಾನು ಸುಮ್ಮನಿರಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಸುಮ್ಮನಿದ್ದಂಥ ರಶ್ಮಿಕಾ ಮಂದಣ್ಣವರು ಈಗ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಏನೇ ಆದರೂ ಅವ್ರು ಏನು ಹೇಳ್ತಾ ಇದ್ದಾರೆ, ನನ್ನ ಒಂದು ಪರ್ಸ್ನಲ್ ವಿಷಯ, ನನ್ನ ನಿರ್ಧಾರನ ನಾನು ತೊಗೊಳ್ಳೋದು ತಪ್ಪ, ನನ್ನ ನಿರ್ಧಾರನ ನಾನು ತೊಗೊತೀನಿ, ನನ್ನ ಜೀವನ ಬೇರೆಯವ್ರು ನಡ್ಸೋಕ್ಕಾಗುತ್ತಾ, ನಾನೇ ನಡೆಸ್ಬೇಕು, ಇದ್ರ ಬಗ್ಗೆ ನೀವೇನು ಅಭಿಪ್ರಾಯ ಮಾಡ್ತೀರಾ, ನನ್ನ ಜೀವನ ನನ್ನದು ಮತ್ತು ಅಂಥೇಳಿ ಕೊನೆಗೆ ಒಂದು 2-3 ಸಾಲನ್ನು ಅಪ್ಪಟ ಕನ್ನಡದಲ್ಲೇ ಬರೆದಿದ್ದಾರೆ. ಅದಕ್ಕಾಗಿ ಯಾರೇ ಆಗಲಿ ಅವರ ಒಂದು ವೈಯಕ್ತಿಕ ವಿಚಾರಗಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ತಪ್ಪಾಗುತ್ತೆ. ಈಗ ಅವರ ಪರ್ಸ್ನಲ್ಲು ಏನಿತ್ತು ಅವರಿಷ್ಟ. ಇದ್ರ ಬಗ್ಗೆ ರಕ್ಷಿತ್ ಶೆಟ್ಟಿಯವರೇ ಏನೂ ಮಾತಾಡ್ತಾ ಇಲ್ಲ. ಈಗ ರಕ್ಷಿತ್ ಶೆಟ್ಟಿಯವರು ಏನು ಈ ರಶ್ಮಿಕಾ ಮಂದಣ್ಣ ದೇವರಕೊಂಡ ಮದುವೆ ಆಯಿತು ಅವರಿಬ್ಬರದು, ಅಲ್ಲಿ ಎಲ್ಲೂ ಅವರು ಏನೂ ರಿಯಾಕ್ಷನ್ ಮಾಡಿಲ್ಲ. ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರು ಅವರ ಒಂದು ಅಕೌಂಟಿಂದ, ಏನಂತ ಒಂದು ನಾಯಿ ಪೋಸ್ಟ್ ಹಾಕಿದರು. ಅದನ್ನು ತೊಗೊಂಬಂದ್ಬಿಟ್ಟು ಅಲ್ಲೂ ಕೂಡ ಏನು ಮಾಡಿದ್ರು, ರಕ್ಷಿತ್ ಶೆಟ್ಟಿ ನಿಯತ್ತಾಗಿರೋ ನಾಯಿ, ಆ ನಾಯಿನ ನಂಬಬೇಕೆ ಹೊರತು ಮನುಷ್ಯರಲ್ಲ ಅಂಥೇಳಿ ಪೋರ್ಟ್ರೇ ಮಾಡಿದ್ರು. ಅವರೆಲ್ಲಾದರೂ ಹೇಳಿದ್ರ
ನಾನು ನಾಯಿನ ಮಾತ್ರ ನಂಬೋದು ಮನುಷ್ಯರನ್ನಲ್ಲ ಅಂತ. ಹಂಗಂತ ನೋಡೋದಾಗಿದ್ರೆ ಯಾರೂ ಮನುಷ್ಯರ ಜೊತೆನೇ ಇರ್ತಾ ಇರಲಿಲ್ಲ, ಹೌದಲ್ವಾ? ಈಗ ಅದನ್ನು ಬೇರೆ ಥರ ಪೋರ್ಟ್ರೇ ಮಾಡಿ ಅಲ್ಲೂ ಕೂಡ ರಕ್ಷಿತ್ ಶೆಟ್ಟಿ ಅವ್ರನ್ನ ಹೇಳಿದ್ರು. ಇವರ ಒಂದು ತಮ್ಮ ಬೇಳೆಗಳು ಬೆಳೆಸ್ಕೊಳ್ಳೋದಕ್ಕೆ ರಕ್ಷಿತ್ ಶೆಟ್ಟಿ ಅವರು ಒಂದು ಪೋಸ್ಟ್ ಹಾಕಿದ್ರೆ ಈ ಒಂದು ಮದುವೆ ಟೈಮಲ್ಲಿ ಅದನ್ನು ಎಳೆದು ತಗೊಂಬಂದು ಇಲ್ಲಿಟ್ರು. ಮತ್ತು ಎಲ್ಲೋ 8 ವರ್ಷದಿಂದ ಮಾತಾಡಿದಂಥ ಅವ್ರ ತಾಯಿ ಅದನ್ನು ತಗೊಂಬಂದ್ಬಿಟ್ಟು ಕೂಡ ಸ್ಪ್ರೆಡ್ ಮಾಡಿದ್ರು. ಅವ್ರು ಯಾರೂ ಈಗ ಏನೂ ಮಾತಾಡ್ತಾ ಇಲ್ಲ. ಮಾತಾಡಬೇಕಾಗಿರೋಂಥ ವ್ಯಕ್ತಿನೇ ಏನೂ ಮಾತಾಡ್ತಾ ಇಲ್ಲ ಅಂದಮೇಲೆ ಬೇರೆಯವ್ರಿಗೆ ಏನು ಇದ್ರ ಬಗ್ಗೆ ಅವರ ಒಂದು ಏನು ಪ್ರೈವಸಿ ಬಗ್ಗೆ ಮಾತಾಡೋವಂಥ ಅಧಿಕಾರ ಯಾರಿಗೂ ಇಲ್ಲ. ಅವ್ರಿಗೆ ಏನು ಅನಿಸುತ್ತೋ ಅವ್ರು ಮಾಡ್ತಾರೆ, ಬಿಡ್ತಾರೆ. ಅದ್ರ ಬಗ್ಗೆ ನಾವು ಒಳ್ಳೆಯದನ್ನು ಮಾತ್ರನೇ ಹೇಳಬೇಕು ಹೊರತು ಸಲ್ದಿರೋ ಅಂಥ ವಿಷಯಗಳನ್ನು ತಗೊಂಬಂದು ಜನಗಳಿಗೆ ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನ ಮಾಡಬಾರ್ದು. ಇದೇ ಟೈಮಲ್ಲೇ ರಕ್ಷಿತ್ ಶೆಟ್ಟಿ ಅವರು ಫೋಟೋ ಹಾಕೋರು ಅಂತೇಳಿ ಅದನ್ನೇ ತುಂಬ ಇದು ಮಾಡಿದ್ರು. ಮತ್ತು ಈಗ ಮೊನ್ನೆ ರಕ್ಷಿತ್ ಶೆಟ್ಟಿಯವರು ಕಾಣಿಸ್ಕೊಂಡ್ರು ಒಂದು ದೇವಸ್ಥಾನದ ಹತ್ರ. ಅಲ್ಲೂ ತೊಗೊಂಬಂದ್ಬಿಟ್ಟು ಬೇರೆ ಥರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಷ್ಟು ದಿನ ಇಲ್ದಿದ್ದಂಥ ರಕ್ಷಿತ್ ಶೆಟ್ಟಿ ಇವಾಗ ದೇವಸ್ಥಾನಕ್ಕೆ ಹೋಗಿದ್ದಾರೆ, ದೇವ್ರ ಮೊರೆ ಹೋಗ್ಬಿಟ್ಟಿದ್ದಾರೆ ಅಂತ. ದೇವ್ರಿಗೆ ಮೊರೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು ತಪ್ಪ? ಅವರು ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಅದ್ರ ಬಗ್ಗೆ ಬೇರೆ ಥರ ಪೋರ್ಟ್ರೇ ಮಾಡೋ ಅಂಥದ್ದು ಏನಿದೆ? ಏನೂ ಇಲ್ಲ ಅಲ್ವಾ? ಈಗ ಏನೇ ಆಗಲಿ ಅವರ ತಾಯಿ ಮಾತಾಡಿರೋಂಥ ಆಡಿಯೋ ವಿಡಿಯೋಗಳನ್ನ ವೈರಲ್ ಮಾಡಿರೋಂಥವ್ರಿಗೆ ರಶ್ಮಿಕಾ ಮಂದಣ್ಣವರು ಕೊನೆಗೂ ವಾರ್ನಿಂಗ ಕೊಟ್ಟಿದ್ದಾರೆ. ಆ ಆಡಿಯೋನ ಡಿಲೀಟ್ ಮಾಡಬೇಕು ಅಂತ. ಮತ್ತು ಇದೊಂಥರ ನಿಜವಾಗ್ಲೂ ಒಳ್ಳೇದಂತಲೇ ಹೇಳ್ಬೋದು. ಯಾಕಂದರೆ ಅವ್ರ ಬಗ್ಗೆ ಎಲ್ಲಿವರೆಗೂ ಅವರು ಸುಮ್ಮನಿರ್ತಾರೆ, ನೋಡೋಷ್ಟು ಸುಮ್ಮನಿರ್ತಾರೆ. ಈಗ ಒಬ್ಬ ಸೆಲೆಬ್ರಿಟಿ ಆಗಿ ಅವರ ಒಂದು ಪ್ರೈವಸಿಗೆ ನಾವು ಸ್ಪಂದಿಸಬೇಕೇ ಹೊರತು ಅದ್ರ ಕುರಿತಂತಾಗಿ ಪ್ರೈವಸಿಗಳನ್ನ ತೊಗೊಂಬಂದು ಕೆಟ್ಟದಾಗಿ ತೋರಿಸೋವಂಥ ಕೆಲಸಗಳನ್ನ ಮಾಡಬಾರ್ದು. ಮತ್ತು ಅವ್ರದ್ದು ಇವಾಗ ತಾನೇ ಮದುವೆ ನಡೆಯಿತು, ಅದೇನೋ ಡಿವೋರ್ಸ್ ಆಗಿಬಿಡ್ತು ಅಂತೇಳಿ ಒಂದು 5 ಜನ ಹೇಳೋದು, ಏನೋ ಅವರ ಮಧ್ಯೆ ಚೆನ್ನಾಗಿ ಏನೋ ನಡೀತಿಲ್ಲ ಅಂತ ಹೇಳೋದು, ರಕ್ಷಿತ್ ಶೆಟ್ಟಿ ಅವರು ಮತ್ತೆ ಎಂಟ್ರಿ ಆಗಿದ್ದಾರೆ ಅಂತ ಹೇಳೋದು, ಇದೆಲ್ಲ ತುಂಬಾ ತಪ್ಪಾಗುತ್ತೆ. ಅದಕ್ಕಾಗಿಯೇ ಇವರು ರಶ್ಮಿಕಾ ಮಂದಣ್ಣವರು ಕೊನೆಗೂ ಇಷ್ಟು ದಿನ ಅವ್ರು ಏನೂ ಮಾತಾಡಿರಲಿಲ್ಲ. ಈಗ ಅವರು ಇದಕ್ಕೊಂದು ಅಂತಿಮ ಹಾಡಬೇಕಂತಲೇ ನಿರ್ಧಾರ ಮಾಡಿದ್ದಾರೆ. ನೋಡೋಣ ಇದು ಎಲ್ಲಿವರೆಗೂ ಹೋಗುತ್ತೆ. ಏನಾದರೂ ಅಪ್ಡೇಟ್ಸ್ ಇದ್ದರೆ ಮತ್ತೆ ಕೊಡ್ತೀನಿ.